ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ದೊಡ್ಡ ಬಸವ. ಸಂಜೀವಿನಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಾವೆಲ್ಲರೂ ಬನ್ನಿ, ಸಹಕರಿಸಿ. ಇನ್ನೂ ಹೆಚ್ಚಿನ ತಮ್ಮ ಗೆಳೆಯರನ್ನೆಲ್ಲ ಒಗ್ಗೂಡಿಸಿ ಯುವಕರೇ ಈಗಿನ ಕಾಲದಲ್ಲಿ ಆದಷ್ಟು ಯೋಗಗಳನ್ನು ಸದೃಢವಾಗಿ ಮನಸ್ಸು ಮತ್ತು ದೇಹವನ್ನು ಇಟ್ಕೊಳ್ತಾ ಬನ್ನಿ. ದಯವಿಟ್ಟು ಯೋಗವನ್ನು ಪ್ರಾಕ್ಟೀಸ್ ಮಾಡಿ. ನಾನು ಇನ್ನೂ ಸಿಂಪಲ್ಲಾಗಿ ಬರೀ ಮುದ್ರೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಮುಂದೆ ಇನ್ನೂ ಹಲವಾರು ಇದೆ. ಯಾಕಂದರೆ ಯೋಗ ಅನ್ನೋದು ಸಮುದ್ರ, ಎಷ್ಟು ಮಾಡಿದರೂ ಕಮ್ಮಿನೇ. ಅದರಲ್ಲಿ ಮಾಡ್ತಕ್ಕಂಥ ವಿವಿಧಾದ ಆಸನಗಳು, ಮುದ್ರೆಗಳು ಹಲವಾರು ಇದ್ದಾವೆ. ಎಷ್ಟು ಮಾಡಿದರೂ ಕಡಿಮೆನೇ. ಈಗ ನಿಮಗೆ ಹೇಳಕ್ಕೆ ಹೋಗ್ತಾ ಇರೋದು ಅಪಾನ ವಾಯುಮುದ್ರ ಅಂತ. ಮುಂದೆ ಬರ್ತಕ್ಕಂಥದ್ದು ಅಪಾನ ವಾಯುಮುದ್ರ ಅಂತ, ಅಪಾನ ಮುದ್ರ ಅಂತ ಬರುತ್ತೆ. ಈ ಅಪಾನ ಮುದ್ರ ಅಂತಂದರೆ ಉಂಗುರ ಬೆರಳು ಮತ್ತು ಆಕಾಶ ಮುದ್ರ ಇವೆರಡನ್ನೂ ನಡಿಬೇಕು. ರಜನಿಕಾಂತನ ಸಿನಿಮಾ ನೋಡಿರ್ಬೋದು ಅನ್ಸುತ್ತೆ, ಬಾಬಾ ಅಂತಂದೇಳಿ ಅದೇ ಥರ ಮುದ್ರ. ಜಿಂಕೆಗಳದ್ದು ಮಕ್ಕಳಿಗೆ ಆಟದವಾಗಿ ತೋರಿಸ್ಬೇಕಾದ್ರೆ ಇದನ್ನು ಉಪಯೋಗಿಸ್ತೀವಿ. ನೆರಳಿಗೆ ಈ ಥರ ಮಾಡಿ ಜಿಂಕೆ ಓಡಕತ್ತೈತೆ ನೋಡು ಅಂತ ಹೇಳ್ತಿರ್ತೀವಿ. ಇದೇ ಅಪಾನ ಮುದ್ರ. ಈ ಅಪಾನ ಮುದ್ರಲಿಂದ ಉಸಿರಾಟದ ತೊಂದರೆಗಳು ಹೋಗುತ್ತೆ. ಮಲಬದ್ಧತೆ ಮತ್ತು ಮೂಲವ್ಯಾಧಿ ಅವುಗಳಿಗೆ ತೊಂದರೆ ಇದ್ದರೆ ಅದು ಹೋಗುತ್ತೆ. ಶುಗರಿಂದ ಏನಾದ್ರು ತೊಂದರೆ ಇದ್ದರೆ ಅದು ಹೋಗುತ್ತೆ. ಮತ್ತು ಮೂತ್ರಕೋಶದ್ದು ಮೂತ್ರಪಿಂಡಗಳು ತೊಂದರೆ ಏನಾರು ಇದ್ದರೆ ಅದು ಕೂಡ ಹೋಗುತ್ತೆ. ನೆಕ್ಸ್ಟ್ ಮೂತ್ರ ಜಾಸ್ತಿ ಹೋಗುತ್ತೆ. ಅದಕ್ಕೆ ಭಾಳ ಬರ್ತಾವೆ, ಮೂತ್ರ ಜಾಸ್ತಿ ಹೋಗುತ್ತೆ. ಯಾಕಂದ್ರೆ ಒಟ್ಟಿಗೆ ಸಂಬಂಧಿಸಿದ್ದಿದ್ದು ಮೂತ್ರ ಜಾಸ್ತಿ ಹೋಗುತ್ತೆ ಅಂತಂದರೆ, ಈಗ ಶುಗರ್ ಇದ್ದವ್ರಿಗೆ ಆಲ್ಮೋಸ್ಟ್ ರಿಸೋರ್ಸ್ ಜಾಸ್ತಿ ಬರ್ತಾನೆ ಇರ್ತವೆ. ಅಂಥವ್ರು ಮತ್ತು ಈ ಥರದ್ದು ಇದು ಮಾಡ್ತಾ ಹೋದರೆ ಸ್ವಲ್ಪ ಏನಾರ ಎದ್ದು ಅಡ್ಡಾಡೋದಕ್ಕೆ ತೊಂದರೆ ಆಗ್ಬೋದೇನೋ ಅನಿಸುತ್ತೆ ನನಗೆ. ನೋಡಿಕೊಂಡು ಶುಗರ್ ಇದ್ದಂಥ ನೋಡ್ಕೊಂಡು ಮಾಡಿ. ಆದರೆ ಮೂಲವ್ಯಾಧಿ ಇದು ಮಧುಮೇಹ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯದೇ ನೋಡ್ಕೊಂಡು ಮಾಡಿ. ಯಾಕೆ ಮೂತ್ರದೊಂದೇ ನಿಮಗೆ ಅಡ್ಡಾಡೋಷ್ಟು ಶಕ್ತಿ ಬೇಕಲ್ಲ, ನೋಡ್ಕೊಂಡು ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚೆಚ್ಚಿಗೆ ಜನರು ಬನ್ನಿ. ಯಾವುದಾವುದೋ ವಿಚಾರಗಳನ್ನು ನೋಡ್ತಾ ಇರ್ತೀರಿ, ಇಂಥದಕ್ಕೆ ಸಪೋರ್ಟ್ ಮಾಡಿ ಬನ್ನಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.